ಆಪ್ಕಿ ಅದಾಲತ್ನಲ್ಲಿ ಜನಸ್ವರಾಜ್ ಪಾರ್ಟಿಯ ಸೂತ್ರಧಾರ ಪ್ರಶಾಂತ್ ಕಿಶೋರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತಾಳ್ಮೆ ಇಲ್ಲ ಎಂಬುದು. ಪ್ರಶಾಂತ್ ಅವರೇ, ನಿಮ್ಗೆ ತಾಳ್ಮೆ ಇರೋದಿಲ್ಲ, ಯಾವಾಗ್ಲೂ ಚಡಪಡಿಸ್ತಾ ಇರ್ತೀರಾ. 2 ವರ್ಷದ ಅವಧಿನಲ್ಲಿ ಬಿಹಾರ್ನಲ್ಲಿರುವಂತ ಎಲ್ಲ ಸೀಟ್ಗಳಲ್ಲೂ ಸ್ಪರ್ಧಿಸ್ತೀನಿ ಅಂತೀರಾ. ಎಷ್ಟು ಸೀಟ್ಗಳನ್ನ ಗೆಲ್ತೀವಿ ಅಂತಂದ್ರೆ ಎಣಿಸೋದಿಕ್ಕೂ ಕಷ್ಟ ಆಗತ್ತೆ ಅಂತ ಹೇಳ್ತೀರಾ? ಇಲ್ಲ ನೋಡಿ, ಈ ವಿಷಯ ಅಂತೂ ಕರೆಕ್ಟೇ. ನಾನು ಸ್ವಲ್ಪ ಇಂಪೇಷಂಟೆ, ಅದು ನನ್ನ ಸ್ವಭಾವದ ಒಂದು ಭಾಗನೇ. ಸ್ಟೆಬಿಲಿಟಿ ಸ್ಕೇರ್ಸ್ ಮೀ. ನನಗೇನು ಅಂದರೆ, ಒಂದು ವೇಳೆ ಎಲ್ಲ ವಿಷಯಗಳು ಸ್ಟೇಬಲ್ ಆಗಿ ನಡೀತಿದ್ರೆ ನನಗೆ ಅದು ಚೆನ್ನಾಗಿ ಅನ್ಸಲ್ಲ. ನನಗೇನಂದ್ರೆ ಯಾವಾಗಲೂ ಏನೋ ಒಂದು ಚಾಲೆಂಜಿಂಗ್ ಆಗಿ ನಡೀತಾ ಇರಬೇಕು. ಅವಸರನೂ ಇದೆ. ವಯಸ್ಸು 45-46 ವರ್ಷ ಆಗೋಯ್ತು. ಇನ್ನು ತುಂಬಾ ಸಮಯನೂ ಉಳಿದಿಲ್ವಲ್ಲ ದೊಡ್ಡದೇನಾದ್ರೂ ಮಾಡ್ಬೇಕಂದ್ರೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಇಂಪೇಷಂಟ್ ಅಂತ ನೀವು ಅನ್ಕೋಬಹುದು. ಆದ್ರೆ ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೀನಲ್ಲ, ಅದು ಸ್ಥಿರತೆಯಿಂದ ಮಾಡ್ತಿದ್ದೀನಿ. ನೋಡಿ, ರಾಹುಲ್ ಗಾಂಧಿ ಅವರು ಒಂದು ಪಾದಯಾತ್ರೆ ಮಾಡಿದ್ರು ಇಡೀ ದೇಶದ್ದು. 6 ತಿಂಗಳಲ್ಲೆಲ್ಲ ಮುಗಿಸ್ಬಿಟ್ರು. ಅವರು ಪೂರ್ತಿ ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿದ್ರು, ಕಾಶ್ಮೀರ್ವರೆಗೂ ಹೋಗಿ ಮುಗಿಸ್ಬಿಟ್ರು 6 ತಿಂಗಳಲ್ಲಿ. ನಾನು ಒಂದಿನೂ ಬ್ರೇಕ್ ತಗೊಳ್ಳಲ್ಲ. ಒಂದ್ ವೇಳೆ ನಾನು ದಿಲ್ಲಿಗೆ ಬಂದಿದ್ರೆ, ನಾನು ಲೋಕಸಭೆಗೆ ಯಾತ್ರಾ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರಲ್ಲ, ನಾನು ದಿಲ್ಲಿಯಲ್ಲಿದ್ದೆ. ಇಲ್ಲಾಂದ್ರೆ ನಾನು ಬ್ರೇಕೇ ತಗೊಳ್ಳಲ್ಲ, ಬಿಹಾರಲ್ಲೇ ಇರ್ತೀನಿ, ಅದೇ ಊರಲ್ಲಿ ಮಲಗ್ತೀನಿ. ಇದು ಅಲ್ಲದೆ ನಾನು ಹಿಂದೆ 2 ವರ್ಷದಲ್ಲಿ ಬರೀ 18 ಬಿಹಾರ್ನ ಜಿಲ್ಲೆಗಳನ್ನ ಪಾದಯಾತ್ರೆ ಮಾಡಕ್ ಸಾಧ್ಯ ಆಗಿದೆ, ಬರೀ 60%. ಆ ದೃಷ್ಟಿಯಿಂದ ನೋಡಿದ್ರೆ ನಾನು ತುಂಬಾ ನಿಧಾನ ನಡೆಯೋನು. ಆದ್ರೆ ಒಂದು ವಿಷಯ ಅಂತೂ ಖಂಡಿತ ಇದೆ, ಇಷ್ಟು ಶ್ರಮಪಟ್ಟು ನಾವು ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಅದು ಪೂರ್ತಿ ಚಿಕ್ಕ ಪ್ರಯಾಣದಲ್ಲಿ ಮಾಡ್ತಾ ಇಲ್ಲ, ಒಂದು ದೃಢ ನಿರ್ಧಾರದ ಜೊತೆ ಬಿಹಾರ್ನಲ್ಲಿ ವ್ಯವಸ್ಥೆ ಬದಲಾಯಿಸಬೇಕಂತಾನೆ ಮಾಡ್ತಾ ಇದೀವಿ. ಅದಕ್ಕೆ ಬಿಹಾರಲ್ಲಿನೇ ಚುನಾವಣೆ ಸ್ಪರ್ಧೆ ಮಾಡಬೇಕು. ಸ್ಪರ್ಧೆನಲ್ಲಿ ಯಾರಿದ್ದಾರೆ? ತೇಜಸ್ವಿ ಯಾದವ್ 12 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. 40 ತಿಂಗಳುಗಳು ಮಿನಿಸ್ಟರ್ ಆಗಿದ್ರು. ಅವ್ರ ಹತ್ರ ಇಷ್ಟು ಅನುಭವ ಇದೆ. ನಿಮ್ ಹತ್ರ ಏನಿದೆ ಈ 2 ವರ್ಷಗಳ ಜರ್ನಿ? ಇಲ್ಲ, ಸರಿಯಾಗೇ ಇದೆ. ತೇಜಸ್ವಿ ಯಾದವ್ ನೋಡಿ, ಮೊದಲನೇದಾಗಿ ನಾನು ನಿಮ್ಗೆ ಏನು ಹೇಳಬೇಕು ಅಂದ್ರೆ, ನಮ್ಮ ಸ್ಪರ್ಧೆ ತೇಜಸ್ವಿ ಯಾದವ್ ಅವ್ರ ಜೊತೆ ಅಲ್ಲ. ಜನಸ್ವರಾಜದ ಈ ಸ್ಪರ್ಧೆ ಯಾವಾಗ ನಡೆಯುತ್ತೋ ನೀವೇ ನೋಡ್ತೀರಲ್ವಾ. ಸ್ಪರ್ಧೆ ಅಂತೂ ಅಲ್ಲಿ NDA ವಿರುದ್ಧನೇ ಆಗುತ್ತೆ, ಭಾಜಪಾ ಮತ್ತು ನಿತೀಶ್ ಅವರ ಪಾರ್ಟಿಯಿಂದಾನೇ ಆಗುತ್ತೆ. ಅದು ಲೋಕಸಭಾ ಚುನಾವಣೆಯಲ್ಲಿ 176 NDA ಸೀಟ್ಸೇ ಬಂತಲ್ವಾ. ಅಂದ್ರೆ ತೇಜಸ್ವಿ ಯಾದವ್ ಅವರ ಪಾರ್ಟಿ ಏನಿದೆ, ಇಂಡಿಯಾ ಗಠಬಂಧನ್ಗಂತೂ 60 ಸೀಟ್ಸ್ ಹೆಚ್ಚು ಬಂದಿದ್ದಷ್ಟೇ, ಅವರಿಗೆ 176 ಸೀಟ್ಸ್ ಬಂದಿದ್ದು. ನಾವೇನ್ ನಂಬ್ತೀವಿ ಅಂದ್ರೆ ನಮ್ಮ ಸ್ಪರ್ಧೆ NDA ಜೊತೆ ಅಂತ. ವ್ಯಕ್ತಿಗತವಾಗಿ ತೇಜಸ್ವಿ ಯಾದವ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ, ಅವ್ರಿಗೆ ಎಷ್ಟಾದ್ರೂ ಅನುಭವ ಇರಲಿ, ನನ್ನ ದೃಷ್ಟಿಕೋನದಲ್ಲಿ ಅವ್ರ ಬಗ್ಗೆ ಏನು ಅಂದ್ರೆ, ಅವರು ಲಾಲು ಪ್ರಸಾದ್ ಯಾದವ್ ಅವ್ರ ಮಗ, ಅದಕ್ಕೆ ಅವರು RJD ನೇತಾ ಆಗಿದ್ದಾರೆ. ಮತ್ತು ಬಿಹಾರ್ನ ನೇತಾ ಅಂತೂ ಅವ್ರು ಯಾವಾಗ್ಲೂ ಆಗಿಲ್ಲ, ಜನ ಅವ್ರಿಗೆ ವೋಟ್ ಮಾಡಿಲ್ಲ. ಮತ್ತು ವ್ಯಕ್ತಿಗತವಾಗಿ ಅವರು ಬಿಹಾರ್ಗೆ ಏನು ಅಂತ ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಅಂದ್ರೆ ಜನ ಅಥವಾ ನಾನು ತುಂಬಾ ನೋಟಿಸ್ ಮಾಡೋ ಅಂತ ಕೆಲಸ, ಅಥವಾ ನಾನು ಅಧ್ಯಯನ ಮಾಡೋದಕ್ಕೆ ನೋಡೋಣ ಈ ಮನುಷ್ಯ ಏನ್ ಮಾಡಿದ್ದಾರೆ ಅಂತ. ಅವರು ವಿದ್ಯಾಭ್ಯಾಸ ಮಾಡಿರೋದಂತೂ 9ನೇ ಕ್ಲಾಸ್. ಅಲ್ಲ, ನೀವು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ? ಅಪ್ಪ ಮುಖ್ಯಮಂತ್ರಿ ಆಗಿದ್ರು, ಅಮ್ಮ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ತಂಗಿ ರಾಜ್ಯಸಭೆನಲ್ಲಿದ್ದಾರೆ, 2 ಮಾವಂದಿರು ಪಾರ್ಲಿಮೆಂಟಿನ ಮೆಂಬರ್ ಆಗಿದ್ದವರು, ಮತ್ತೆ ತಮ್ಮ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು. ಅಲ್ಲ, ಅದು ಸರಿ ಬಿಡಿ, ಇದು ಒಂಥರ ಲಯಬಿಲಿಟಿನೇ ಅಲ್ವಾ? ನನ್ನ ತಿಳುವಳಿಕೆ ಪ್ರಕಾರ ಇದು ಒಂದು ಲಯಬಿಲಿಟಿ ಅವ್ರಿಗೆ. ಯಾಕಂದ್ರೆ ಬಿಹಾರಲ್ಲಿ ಇವತ್ತೇನ್ ಸ್ಥಿತಿ ಇದೆ, ಅವ್ರ ತಂದೆ ತಾಯಿ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು ಬಿಹಾರ್ನ ಗತಿ ಈಗಿದೆ ಅಂದ್ರೆ ಈ ಸ್ಥಿತಿ ಕೂಡ ಅವ್ರ ಖಾತೆಗೆ ಹೋಗುತ್ತಲ್ವಾ. ಅವ್ರ ಪಕ್ಷದ ವಿಷಯ ಅಂತೂ ಅಲ್ಲ ಇಲ್ಲಿ. ಒಂದ್ ವೇಳೆ ಅವ್ರ ಪರಿವಾರದ 5-6 ಜನ ರಾಜಕೀಯದಲ್ಲಿ ಇದ್ದಾರೆ ಅಂತಂದ್ರೆ, ಅವ್ರ ಕ್ವಾಲಿಫಿಕೇಶನ್ ನೋಡ್ಕೊಂಡ್ರೆ ಬರೀ ಲಾಲು ಪ್ರಸಾದ್ ಯಾದವ್ ಅವರ ಪರಿವಾರದವರು ಅಂದ್ರೆ ಅದವ್ರ ವಿರುದ್ಧನೇ ಅಲ್ವಾ. ಬಿಹಾರಲ್ಲಿ ಬರೀ ಇವ್ರ ವಿಷಯ ಅಲ್ಲ. ನಾನು ನಿಮಗೊಂದು ವಿಷಯ ಹೇಳ್ತೀನಿ. ನಾನು ನನ್ನ ಜನಸ್ವರಾಜ್ಯದ ಕಡೆಯಿಂದ ಒಂದು ಅಧ್ಯಯನ ಮಾಡಿಸಿದಾಗ, ಹಿಂದೆ 30 ವರ್ಷದಲ್ಲಿ ಸಂಸದ್ ಮತ್ತು ವಿಧಾಯಕರಾದವರು ಅವ್ರು ಯಾವುದೇ ಪಾರ್ಟಿಯಿಂದ ಆಗಿರ್ಲಿ, ಕಾಂಗ್ರೆಸ್ಸಿಂದ ಆಗಿರ್ಲಿ, RJDಯಿಂದ ಆಗಿರ್ಲಿ, BJPಯಿಂದ ಆಗಿರ್ಲಿ, ಎಲ್ಲರ ಅಂಕಣ ನಾನು ಮಾಡಿಸಿದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, 1200 ಪರಿವಾರದ ಜನ ಮಾತ್ರ ಹಿಂದೆ 30 ವರ್ಷದಿಂದ ಬಿಹಾರಲ್ಲಿ ಸಂಸದ್ ವಿಧಾಯಕರಾಗಿದ್ದಾರೆ. ಈಗ ನೀವೇ ಊಹೆ ಮಾಡ್ಕೊಳ್ಳಿ, 13 ಕೋಟಿ ಜನಸಂಖ್ಯೆ ಇರೋ ಬಿಹಾರಲ್ಲಿ 3.5 ಕೋಟಿ ಪರಿವಾರಗಳು ವಾಸ ಮಾಡ್ತಿರೋದು ರಾಜ್ಯ, ಅಲ್ಲಿ ಬರೀ 1200 ಪರಿವಾರದ ಜನ ಮಾತ್ರ ವಿಧಾಯಕ ಸಂಸದರಾಗ್ತಾರೆ. ಮತ್ತೆ ಅವರು ಒಂದ್ ರೀತಿಯ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ. ಅದ್ ಯಾವಾಗ? 1990ರಲ್ಲಿ ಬಿಹಾರ್ ಎಲ್ಲಕ್ಕಿಂತ ಬಡ ರಾಜ್ಯ ಆಗಿದ್ದಾಗ, 2005ರಲ್ಲಿ ನಿತೀಶ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಬಿಹಾರ್ ಎಲ್ಲಕ್ಕಿಂತ ಹಿಂದುಳಿದ ರಾಜ್ಯ ಆಗಿತ್ತು. ಮತ್ತೆ ಇವತ್ತು ಕೂಡ ಎಲ್ಲಕ್ಕಿಂತ ಹಿಂದುಳಿದ ರಾಜ್ಯ ಬಿಹಾರೇ ಆಗಿದೆ. ಮತ್ತೆ ಇದೇ 1200 ಪರಿವಾರದವರ ಚಾಲೆಂಜ್ ಏನು ಅಂದ್ರೆ, ನಾವೇ ಇರ್ತೀವಿ, ನಾವೇ ನಡೆಸ್ತೀವಿ ರಾಜ್ಯನೇ, ಯಾರಿಗೂ ಬರಕ್ ಬಿಡಲ್ಲ ಅಂತ. ಸೊ ಈ ವಿಚಾರಕ್ಕೆ ಸವಾಲ್ ಹಾಕೋದ್ರ ಹೆಸರೇ ಜನಸ್ವರ. ನೀವ್ ಹೇಳಿದ್ರೆ ಅವ್ರ ಜೊತೆಗೆ ಸ್ಪರ್ಧೆ ಇಲ್ಲ ಅಂತ, ಆದ್ರೆ ಅವ್ರು ಹೇಳ್ತಾರೆ 10 ಲಕ್ಷದಷ್ಟು ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ. ಇಡೀ ಬಿಹಾರದಲ್ಲಿ ಚಪ್ರಾಸಿಯಿಂದ ಹಿಡಿದು ಮುಖ್ಯ ಸಚಿವನ ತನಕ ಯಾರ್ಯಾರು ಸರ್ಕಾರಿ ನೌಕರಿಯಲ್ಲಿ ಇದ್ದಾರಲ್ಲ ಅವರ ಸಂಖ್ಯೆ ಇರೋದು 23 ಲಕ್ಷ. 1.97% ಬಿಹಾರ ಜನತೆ ಮಾತ್ರ ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆ. ಅದು ಇಲ್ಲಿ ತನಕ 75 ವರ್ಷದಿಂದ.
ಮತ್ ನೀವ್ ಹೇಳ್ತಿದ್ದೀರಿ 10 ಲಕ್ಷ ಒಂದೇ ದಿನದಲ್ಲಿ ಕೊಟ್ಬಿಡ್ತೀವಿ ಅಂತ. ಇದು ಹೇಗೆ ಸಾಧ್ಯ ಆಗುತ್ತೆ? ಆಯ್ತು 10 ಲಕ್ಷ ಕೊಟ್ರಿ ಅಂತಾನೆ ಅನ್ಕೊಳ್ಳೋಣ. 23 ಲಕ್ಷ ಇದ್ದಿದ್ದು 33 ಲಕ್ಷ ಆಗುತ್ತೆ, ಹೆಚ್ಚು ಮಾಡ್ಕೊಳ್ಳಿ. 3% ಮಾತ್ರ ಆಯ್ತಲ್ಲ. 97% ಬಿಹಾರ್ ಜನತೆದಂತೂ ಏನೂ ಆಗ್ಲಿಲ್ವಲ್ಲ. 40% ಬಿಹಾರ್ ಜನತೆ ಭೂಮಿಹೀನರು. ಅದ್ರ ಬಗ್ಗೆ ಏನ್ ಮಾಡಿದೀರ ನೀವು? ಹೋಗ್ಲಿ, ನೀವು ಪ್ರೈವೇಟ್ ಸೆಕ್ಟರ್ನು ಜೋಡಿಸ್ಕೊಂಡು ಮಾತಾಡಿದ್ರೆ, ಆದ್ರೂ ಬಿಹಾರ್ನ ಮುಕ್ಕಾಲು ಭಾಗದ ಜನ ಅದ್ರಲ್ಲಿ ಬರೋದೇ ಇಲ್ವಲ್ಲ. ಅವ್ರು ಸರ್ಕಾರಿ ನೌಕರಿಯಲ್ಲೂ ಬರಲ್ಲ, ಪಬ್ಲಿಕ್ ಸೆಕ್ಟರಲ್ಲೂ ಬರಲ್ಲ. ಯಾಕಂದ್ರೆ ನೀವು ಭೂಮಿ ಸುಧಾರಣೆ ಮಾಡಿಲ್ಲ, ನೀವು ಮಕ್ಕಳ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡಲಿಲ್ಲ, ಮತ್ತು ಜನರ ದಿನನಿತ್ಯದ ಸಂಪಾದನೆಗೆ ನೀವು ಕ್ಯಾಪಿಟಲ್ ಪೂಂಜಿ ಅಂತೂ ಏನು ಮಾಡಲೇ ಇಲ್ಲ. ನಾವು ಬರೀ ಸರ್ಕಾರಿ ನೌಕರಿ ಕೊಟ್ಬಿಡ್ತೀವಿ, 10 ಜನರಿಗೆ ಸರ್ಕಾರಿ ನೌಕರಿ ಕೊಟ್ಬಿಡ್ತೀವಿ, ನಾವೇ ರಾಜರು, ಇದರಿಂದ ಜನ ವೋಟ್ ಹಾಕ್ತಾರೆ ಅಂತಂದ್ರೆ ಅದು ದೊಡ್ಡ ಮೂರ್ಖತನ. ಅದು ನೀವು ಹೇಳಿ 75 ವರ್ಷದಲ್ಲಿ 23 ಲಕ್ಷ ನೌಕರಿ, ಮತ್ತೆ ಇವ್ರು 75 ದಿನದಲ್ಲಿ 10 ಲಕ್ಷ ನೌಕರಿ ಕೊಡ್ತೀವಿ ಅಂತಿದ್ದಾರೆ. ಇದು ಸುಮ್ಮನೆ ವೇಸ್ಟ್ ಮಾತು. ನೀವು 9th ಫೇಲ್ ಅಂತ ಯಾಕೆ ಹೇಳ್ತೀರಾ? ಅಲ್ಲ ರೀ ರಜತ್ಜಿ, ನೀವು ಹೇಳಿ, ನೀವು ಪತ್ರಕರ್ತರಾದ್ರೆ ನಾನು ನಿಮಗೆ ವಕೀಲರು ಅಂತ ಕರಿತೀನ? ನೀವು ಪತ್ರಕರ್ತರು ಅದಕ್ಕೆ ಪತ್ರಕರ್ತರು ಅಂತೀನಿ. ಅವ್ರು ತೇಜಸ್ವಿ ಆದವರು 9th ಫೇಲ್ ಅದಕ್ಕೆ 9th ಫೇಲ್ ಅಂತೀನಿ. ಅಲ್ಲ ರೀ, ಅಲ್ಲ, ಈಗ ಹೇಗಿದೆ ಅಂದ್ರೆ, ಜೀವನದಲ್ಲಿ ವಿದ್ಯಾಭ್ಯಾಸಕ್ಕೆ ವಯಸ್ಸೇನಿಲ್ಲ. ಈಗಲೂ ಹೋಗ್ರಿ 10ನೇ ಕ್ಲಾಸ್ ಪಾಸ್ ಆಗಿ. ನಾನು ಅವ್ರಿಗೆ 10th ಪಾಸ್ ಅನ್ನೋ ಜನ ಇದ್ದಾರೆ. ಅಲ್ಲ ಸರ್, ಓದಿರ್ಲಿಲ್ಲ, ಆದ್ರೆ ಸಾಕಷ್ಟು ತಿಳ್ಕೊಂಡಿದ್ದಂತ ಕಾಮರಾಜ್ ಅವರು ಒಂಚೂರು ಓದಿರ್ಲಿಲ್ಲ, ಆದ್ರೆ ಅವರು ಕಾಂಗ್ರೆಸ್ನ ಅಧ್ಯಕ್ಷತೆ ನಡೆಸಿದ್ರು. ಇಂದಿರಾ ಗಾಂಧಿ ಅವರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿ. ನೀವು ನನ್ನ ಮಾತನ್ನ ಖಂಡಿತವಾಗ್ಲೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಅರ್ಥ ಓದು ಮಾತ್ರ ಒಬ್ಬ ಮನುಷ್ಯನ ಗೆಲ್ಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಷ್ಟೋ ಸಲ ನಿಮ್ಮ ಆರ್ಥಿಕ ಸಾಮಾಜಿಕ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ನೀವು ಓದಕ್ಕಾಗಲ್ಲ, ವಿದ್ಯಾಭ್ಯಾಸ ಮಾಡಕ್ಕಾಗಿರಲ್ಲ. ಆದ್ರೆ ನೀವೇ ಈಗ ಹೇಳಿರೋ ಪ್ರಕಾರ ತಂದೆ ಮುಖ್ಯಮಂತ್ರಿ ಆಗಿದ್ದು, ತಾಯಿನೂ ಮುಖ್ಯಮಂತ್ರಿ ಆಗಿದ್ದು, ಆ ವ್ಯಕ್ತಿ 9ನೇ ಕ್ಲಾಸು ಪಾಸ್ ಆಗ್ಲಿಲ್ಲ. ಇದು ಅವ್ರು ಓದೋದ್ರಲ್ಲಿ ಚೆನ್ನಾಗಿದಾರೋ ಇಲ್ವ ಅಂತ ತೋರಿಸಲ್ಲ, ಅವರ ಮನಸ್ಸಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ದೃಷ್ಟಿಕೋನ ಏನಿದೆ ಅಂತ ತೋರಿಸುತ್ತೆ. ಅವ್ರು ವಿದ್ಯಾಭ್ಯಾಸಕ್ಕೆ ಏನ್ ಬೆಲೆ ಕೊಡ್ತಾರೆ ಅನ್ನೋದು ತೋರಿಸುತ್ತೆ. ನೀವು ನನಗೊಂದು ವಿಷಯ ಹೇಳಿ, ಬಿಹಾರ್ನ ಒಬ್ಬ ಸಾಧಾರಣ ಹುಡುಗ ಬಿಹಾರ್ನ ಏನಂತ ಸೂಚಿಸ್ತಾನೆ? ತುಂಬಾ ಬಡ ರಾಜ್ಯ, ಅಲ್ಲಿನ ಜನ ದಿನಗೂಲಿ ಮಾಡಕ್ ಬರ್ತಾರೆ, ಮತ್ತೆ ಯಾರು ಓದಿದಾರೋ 3-4 ವರ್ಷ ಚಿಕ್ಕ ರೂಮ್ಗಳಲ್ಲಿ, ಚೌಕಿಗಳಲ್ಲಿ ಗಟ್ಟಿಯಾಗಿ ಕುಂತು ವಿದ್ಯಾಭ್ಯಾಸ ಮಾಡ್ತಾರೆ. ಯಾಕೆ ಅಂದ್ರೆ ನಾನು ನೌಕರಿ ಸೇರ್ಕೋಬಹುದು ಅಂತ, ನಾನೇನಾದ್ರೂ ಆಗ್ತೀನಿ ಅಂತ. ಕ್ಲರ್ಕ್ ಆಗೋದಕ್ಕೆ, ಚಪ್ರಾಸಿ ಆಗೋದಕ್ಕೆ, ಒಬ್ಬ ಸೈನಿಕ ಆಗೋದಕ್ಕೆ 3-4 ವರ್ಷ ನೀವು ಇಷ್ಟು ಕಷ್ಟಪಡ್ಬೇಕು ಅಂದ್ರೆ, ನೀವು 9ನೇ ಕ್ಲಾಸು ಪಾಸ್ ಆಗಿಲ್ಲ, ನೀವಂತೀರಿ ಬಿಹಾರ್ನ ರಾಜ ಆಗ್ತೀನಿ ನಾನು ಅಂತ. ಹೆಂಗ್ ಒಪ್ಕೊಳ್ಳೋದು ಹೇಳಿ? ಹೆಂಗ್ ಒಪ್ಕೋತೀನಿ? ನಾನು ಬಿಹಾರವನಾಗಿ ನಾನು ಹೆಂಗ್ ಒಪ್ಕೋತೀನಿ ಹೇಳಿ? ನಾನು ನನ್ನ ಕಡೆಯಿಂದ ಇಲ್ಲಿ, ನೀವು ಎಷ್ಟು ಜನ ಇದ್ದಾರೋ ಬರೀ ಬಿಹಾರಿಂದ ಬಂದವ್ರ ಹತ್ರ ಕೈ ಎತ್ತ ಕೇಳ್ಬಿಡಿ ಸರ್. ನೀವು ಕೇಳಿ, ಇದ್ರಲ್ಲಿ ಎಷ್ಟು ಜನ ಇದ್ದಾರೆ 9ನೇ ಕ್ಲಾಸ್ ಪಾಸ್ ಆದವ್ರನ್ನ ಬಿಹಾರ್ನ ನೇತಾ ಅಂತ ಸ್ವೀಕರಿಸ್ತಾರೋ ಕೇಳಿ. ನಾನಂತೂ ದಿನ ಊರುಗಳಲ್ಲಿ ನಡೆದಾಡ್ತಿದ್ದೀನಿ, ನಾನು ಜನರಿಗೆಲ್ಲ ಅದನ್ನೇ ಹೇಳ್ತಿದ್ದೀನಿ. ಇತ್ತೀಚೆಗೆ ಅವರು ನಿಮ್ಮೇಲೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಈ ಪ್ರಶಾಂತ್ ಕಿಶೋರ್ ಅವರು ತುಂಬಾ ಓದ್ಕೊಂಡಿದ್ದಾರೆ, ಅವರು ಇಲ್ಲಿ ಡೇಟಾನ ಅಲ್ಲಿಗೆ ಹಾಕ್ತಾರೆ, ಅಲ್ಲಿ ಡೇಟಾನ ಇಲ್ಲಿ. ಆಯ್ತು ಬಿಡಿ, ಒಳ್ಳೇದೇ ಆಯ್ತಲ್ಲ, ನಾನು ಓದ್ದವನು ಅಂತ ಒಪ್ಕೋತಿದಾರಲ್ಲ ಅಲ್ವಾ? ಮೊದ್ಲಂತೂ ಏನು ಹೇಳ್ತಾ ಇದ್ರು ಅಂದ್ರೆ, ಇವನ್ ಯಾರು ಪ್ರಶಾಂತ್ ಕಿಶೋರ್ ಅಂತ. ಈಗ ಇವನು ಓದ್ದವನು ಅಂತ ಒಪ್ಕೋತಿದ್ದಾರೆ. ಕಳ್ತನ ಸುಲಿಗೆ ಮಾಡೋದಿಲ್ಲ, ಮಾಫಿಯಾ ಅದು ಇದು ಅಂತೂ ಇಲ್ಲ, ಪಶುಪಾಲನೆ ಘೋಟಾಲದಲ್ಲಿ ಒಳಗಂತೂ ಹೋಗಿಲ್ಲ, ಮೇವು ಕಳ್ತನ ಮಾಡಿಲ್ಲ. ನನ್ನ ಸ್ವಂತ ಬುದ್ಧಿಯಿಂದ ನನ್ನ ಪ್ರಯಾಸದಿಂದ, ನನ್ನ ತಂದೆ ತಾಯಿ ಯಾವ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿರ್ಲಿಲ್ಲ. ನಾನು ಬಿಹಾರ್ನ ಸರ್ಕಾರಿ ವಿದ್ಯಾಲಯಗಳಲ್ಲಿ ಓದಿದ್ದೀನಿ, ಬೋಡ ಮೇಲೆ ಕೂತ್ಕೊಂಡು ಓದ್ಕೊಂಡಿದ್ದೀನಿ. ನಾನು ಅಲ್ಲಿಂದ ಬೆಳೆದು ಬಂದು ವಿದ್ಯಾಭ್ಯಾಸದ ಬಲದಿಂದ ನಾನು ಇಲ್ಲಿವರೆಗೂ ಬೆಳೆದು ಬಂದಿದ್ರೆ, ದೇಶದ ದೊಡ್ಡ ದೊಡ್ಡ ಪುಡಾಂಗಗಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಸ್ವಲ್ಪ ನನ್ನ ಬಗ್ಗೆ ಅವರಿಗೆ ಗೊತ್ತೇ ಇರುತ್ತಲ್ವಾ, ಅದಕ್ಕೆ ನನ್ನ ಸಲಹೆಗಳನ್ನ ತಗೋತಾರೆ. ಅದಂತೂ ಸರಸ್ವತಿ ಮಾತೆ ವರದಾನ ಅಲ್ವಾ? ಸೊ ನಾವು ಸರಸ್ವತಿ ಮಾತೆ ಉಪಾಸಕರು. ಮತ್ತೆ ಆ ವ್ಯಕ್ತಿ ಸರಸ್ವತಿ ಮಹತ್ವದ ಬಗ್ಗೆ ಏನು ಗೊತ್ತೇ ಇಲ್ದಿರೋ ವ್ಯಕ್ತಿ. ಸೊ ಅವರ ಹೊಂದಾಣಿಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಅಂತೂ ನೀವು ಹೇಳ್ತಿದ್ದೀರ ತೇಜಸ್ವಿ ಯಾದವ್ ಅಂತ ನಮ್ಮ ಎಕ್ಸಿಸ್ಟೆನ್ಸೇ ಸರಸ್ವತಿ ಮಾತೆಯಿಂದ. ನಮ್ಮ ಹತ್ರ ಬೇರೆ ಏನೂ ಇಲ್ಲ, ನಮ್ಮ ಹತ್ರ ಜಾತಿನೂ ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ಮ ಹತ್ರ ಪರಿವಾರ ಇಲ್ಲ, ಹೆಸರು ಇಲ್ಲ, ನಮ್ಮ ಹತ್ರ ಸರಸ್ವತಿ ಇದ್ದಾರೆ. ಆದ್ರೆ ಅವ್ರ ಹತ್ರ ಎಲ್ಲ ಇದೆ, ಬುದ್ಧಿನೇ ಇಲ್ಲ. ಪ್ರಶಾಂತ್ ಅವ್ರು ಹೇಳ್ತಾರೆ, ಇವರು ಬಿಹಾರ್ಗೆ ಬಂದಿದ್ದಾರೆ, ಏರ್ ಕಂಡೀಷನ್ ಟೆಂಟಲ್ಲಿ ಇರ್ತಾರೆ, ಇವರ ಮಾತುಗಳು ನಡೆಯುತ್ತೆ, ಈ ಲೈಟ್ ಗೀಟ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹಾಕೊಂಡಿರ್ತಾರೆ, ಆದ್ರೆ ಬಿಹಾರಲ್ಲಿ ಇದೆಲ್ಲ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಈಗ ಅವರಿಗೆ ಬಿಹಾರ್ ಬಗ್ಗೆ ತುಂಬಾ ಜ್ಞಾನ ಇದೆ. ಅಂದ್ರೆ ನಾನು ತೇಜಸ್ವಿ ಯಾದವ್ ಅವರಿಗೆ ಅವಾಗವಾಗ ಚಿಕ್ಕ ಪುಟ್ಟ ಸವಾಲುಗಳು ಹಾಕ್ತಾ ಇರ್ತೀನಿ. ವಿಧಾನಸಭೆಯಲ್ಲಿ ನಿಂತಾಗ
ಆ ಸಜ್ಜನ್ರು ಹೇಳಿದ್ರು, ಅಂದ್ರೆ ಅವಾಗ ನಿತೀಶ್ ಅವ್ರ ಜೊತೆ ಘಟಬಂಧನೆ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ರು. ನಿಂತ್ಕೊಂಡು ಈ ಮನುಷ್ಯ ಹೇಳ್ದ ವಿಧಾನಸಭೆಯಲ್ಲಿ, ಸಮಾಜವಾದ ಅಂತೂ ನಮ್ಮ ಪೂರ್ವಜರ ಆಸ್ತಿ, ಅದು ನಾವದನ್ನ ಹಿಂಗೆ ಬಿಟ್ಬಿಡ್ತೀವ, ನಾವೇ ಅಧಿಕಾರ ಚಲಾಯಿಸ್ತೀವಿ ಅಂತ. ಅದಕ್ಕೆ ನಾನು ಕೆಲವು ದಿನದಿಂದ ಅವ್ರಿಗೆ ಹೇಳ್ದೆ, ಅಲ್ಲರಿ ಸಮಾಜವಾದ ನಿಮ್ಮ ಆಸ್ತಿ ಯಾವಾಗಿಂದ ಆಯ್ತು ಅಂತ. ನಿಮಗಂತೂ ಸಮಾಜವಾದದ ಪರಿಭಾಷೆನೂ ಬರಲ್ವಲ್ಲ. ಆಯ್ತು, ಮೊದ್ಲಿಂದಾನೇ ಗೊತ್ತಿಲ್ಲ ಅನ್ಕೊಳ್ಳೋಣ, ಈಗ ಸ್ವಲ್ಪ ಟ್ಯೂಷನ್ ಇಟ್ಕೊಳ್ಳಿ, 10 ದಿನ ಟ್ಯೂಷನ್ ಮಾಡ್ಕೊಳ್ಳಿ, ಆಮೇಲೆ ವಾಪಸ್ ಬಂದು ಕ್ಯಾಮ್ರಾ ಮುಂದೆ ಸಮಾಜವಾದದ ಅರ್ಥ ಹೇಳ್ಬಿಡಿ ಸಾಕು. ಅಂದ್ರೆ ನಾನಿಲ್ಲಿ ನಿಮ್ಮ ಕ್ಯಾಮ್ರಾ ಮುಂದೆ ಮನಸ್ಸಿಂದ ಹೇಳ್ತಾ ಇದ್ದೀನಿ, 10 ದಿನ 15 ದಿನ 1 ತಿಂಗಳು ಟ್ಯೂಷನ್ ಮಾಡ್ಕೊಳ್ಳಿ, ನಿಮ್ಮ ಕಾರ್ಯಕರ್ತರು ಎಲ್ಲರ ಜೊತೆ ಚರ್ಚೆ ಮಾಡ್ಕೊಳ್ಳಿ, ಎಲ್ಲ ತಯಾರಿ ಮಾಡ್ಕೊಳ್ಳಿ, ಮತ್ತೆ ಅದಾದ್ಮೇಲೆ ಬರೀ 5 ನಿಮಿಷ ಸಮಾಜವಾದ ಮತ್ತು ಸೋಷಿಯಲಿಸಂ ಮೇಲೆ ಕ್ಯಾಮ್ರಾ ಮುಂದೆ ಮಾತಾಡಿ ತೋರಿಸಿ. ಹೇಳಿ, ಹೇಗೆ ಸಮಾಜವಾದ ನಿಮ್ದು ಹೇಗಾಯ್ತ್ರಿ ಆಸ್ತಿ? ಸಮಾಜವಾದ ಲೋಹಿಯಾ ಅವ್ರದು, ಸಮಾಜವಾದ ಜಯಪ್ರಕಾಶ್ ಅವ್ರದು, ಸಮಾಜವಾದ ಮಧುಲಿಮಾ ಅವ್ರದು, ಸಮಾಜವಾದ ಜಾರ್ಜ್ ಫರ್ನಾಂಡಿಸ್ ಅವ್ರದು. ಅರೆ ಇವ್ರದ್ದು ಯಾವಾಗ ಆಗೋಯ್ತು ಸಮಾಜವಾದದ ಪರಿಭಾಷೆ ಗೊತ್ತಿಲ್ಲ, ಅವನನ್ನ ಸಮಾಜವಾದದ ನಾಯಕ ನಾನು ಅಂತಾನೆ. ಅವ್ರಿಗೀಗ ಸಮಾಜವಾದ ಅರ್ಥ ಆಗತ್ತೆ ಬಿಡಿ. ಮತ್ತೀಗ ಆಭಾರ ಯಾತ್ರೆ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ. ನೋಡಿ, ಜನಸ್ವರಾಜ್ಯದ ಎಲ್ಲಕ್ಕಿಂತ ದೊಡ್ಡ ಗೆಲುವು ಇದೆ. ಯಾವ ಜನ ಎಲೆಕ್ಷನ್ಕಿಂತ ಮುಂಚೆ ಜಾತಿ ಮತ್ತು ಬಿಜೆಪಿಯ ಹೆದರಿಕೆ ತೋರಿಸಿ ವೋಟ್ ಕೇಳ್ತಾ ಇದ್ರು, ಅವ್ರಿವಾಗ ಯಾತ್ರೆ ಮೇಲೆ ಹೋಗ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಒಳ್ಳೇದೇ ಅಲ್ವಾ. ಮತ್ತೆ ಯಾತ್ರೆನಲ್ಲಿ ಒಂದಷ್ಟು ಚರ್ಚೆ ಆಗಿತ್ತು ನೋಡಿ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಈ ಹಸಿರು ಟವಲನ್ ಏನ್ ಕಟ್ತಾರಲ್ಲ RJD ಕಾರ್ಯಕರ್ತರು, ಅದನ್ ಕಟ್ಟದೇನೆ ಹಸಿರು ಟೋಪಿ ಹಾಕೊಳ್ತಾರಂತೆ. ಹೌದು, ಈ ಹಸಿರು ಟವಲ್ ಕಟ್ಕೊಳ್ಳೋದು ಅವರೊಂದು ಐಡಿಯಾ ಮಾಡಿದ್ರು. ಅದು ಅವ್ರು ಬರೀ ಇದನ್ನೇ ಮಾಡ್ಬೋದು, ನಿಂತ್ಕೊಳ್ಳೋದು, ಟವಲ್ ಕಟ್ಕೊಳ್ಳೋದು, ಜನರಿಗೆ ಎದುರಿಸೋದು. ಇದರಿಂದ ಬಿಹಾರ ಏನು ಉದ್ಧಾರ ಆಗಲ್ಲ. ಬಿಹಾರ್ನ ಯುವ ಜನತೆ ಏನಿದೆ ಇದನ್ನೆಲ್ಲ ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ. ನೀವು 30 ವರ್ಷದಿಂದ ನೀವು ನಿಮ್ಮ ತಂದೆ ನಿತೀಶ್ ಅವರು ಸೇರಿ ಸರ್ಕಾರ ನಡೆಸಿದ್ರಿ ಬಿಹಾರಲ್ಲಿ. ಅದ್ರ ದುರ್ದಶೆ ನಾವು ನೋಡಿದೀವಿ. ನಾವು ತೇಜಸ್ವಿ ಯಾದವ್ ವಿರೋಧಿಗಳಲ್ಲ, ನಾವು ಯಾರ ವಿರೋಧಿಗಳು ಅಲ್ಲ. ನಾನು ತೇಜಸ್ವಿ ಯಾದವ್ ಅವರ ವಿರೋಧಿನ ಅಲ್ಲ, ಬಿಜೆಪಿ ವಿರೋಧಿನ ಅಲ್ಲ, ನಿತೀಶ್ ವಿರೋಧಿನ ಅಲ್ಲ. ನಾನು ಬಿಹಾರ್ ಪಕ್ಷದಲ್ಲಿದ್ದೀನಿ. ಬಿಹಾರ್ ಬದಲಾವಣೆ ಆಗ್ಬೇಕು, ನಾನು ಇದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದ್ರೂ ಬದಲಾವಣೆಗಳಾಗ್ಲಿ. ಮತ್ತೆ ರಜತ್ ಅವರೇ, ನಾನು ಇದನ್ನು ಹೇಳಿದ್ದೀನಿ, ನಾನು ನೇತಾ ಅಂತೂ ಅಲ್ಲ. ನನ್ನ ಪರಿಚಯ ದೇಶಕ್ಕೆ ಏನಾಗಿದೆ, ಇವರು ಎಲ್ಲಾ ಪಾರ್ಟಿಗಳಿಗೆ ಸಹಾಯ ಮಾಡ್ತಾರೆ, ಚುನಾವಣೆ ಗೆಲ್ಲಿಸ್ತಾರೆ ಅಂತ. ಸೊ ನಾವು ಇವಾಗ ಬಿಹಾರ್ ಜನತೆಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀವು ಪಾರ್ಟಿ ಮಾಡಿ, ನಾನು ನಿಮಗೂ ಸಹಾಯ ಮಾಡ್ತೀನಿ, ಬೇರೆಯವ್ರಿಗೆ ಸಹಾಯ ಮಾಡ್ದಂಗೆ ನಿಮಗೂ ಸಹಾಯ ಮಾಡಿ ಗೆಲ್ಲಿಸ್ತೀನಿ. ನೋಡಿ, RJD ಅಧ್ಯಕ್ಷ ಜಗದಾನಂದ ಸಿಂಗ್ ಇದ್ದಾರಲ್ಲ, ಅವರು ಅವರ ಕಾರ್ಯಕರ್ತರಿಗೆ ಪತ್ರ ಬರೆದು ಹೇಳಿದಾರಂತೆ, ಈ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ಗೆ ನೀವು ಹೋಗ್ಬೇಡಿ, ಇದು ಬಿಜೆಪಿಯವರ ಪೋಷಣೆಯಲ್ಲಿದೆ, ಇದು ಬಿಜೆಪಿಯವರ ಬಿ ಟೀಮ್ ಆಗಿದೆ. ನೋಡಿ, ಅದೇ ಹೇಳ್ತಾ ಇರೋದು. ಇಲ್ಲಿ ತನಕ ಅವರು ಪ್ರಶಾಂತ್ ಕಿಶೋರ್ ಯಾರು ಅಂತಿದ್ರು, ಇವನು ಡೇಟಾ ಆ ಕಡೆ ಈ ಕಡೆ ಮಾಡ್ತಾನೆ, ಇದು ಎಷ್ಟು ದಿನ ನಡೀತಿ, ಇವನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತಿದ್ರು. ಮತ್ತೆ ಜನ್ ಸ್ವರಾಜ್ ಹೇಳ್ತಾ ಇಲ್ಲಲ್ಲ, ನೋಡ್ರಪ್ಪ ಅಣ್ಣ ತಮ್ಮಂದ್ರ ಜನ್ ಸ್ವರಾಜ್ ಬಿಟ್ಟು RJDಗೆ ಹೋಗ್ಬೇಡಿ ಅಂತ. ಅವರು ದಿನ ವಿಷಯ ತೆಗಿತಾ ಇದ್ದಾರೆ. ನೋಡಿ, RJDಯ ನನ್ನ ಮಿತ್ರರೇ ಲಾಲೂಜಿ ಅವರ ಹೆಸರು ಹೇಳ್ತಿದ್ದಾರೆ, ಸಮಾಜವಾದದ ಮಾತಾಡಿ ನೀವು ನಮ್ಮನ್ನ ಬಿಟ್ಟು ಪ್ರಶಾಂತ್ ಕಿಶೋರ್ ಅವ್ರ ಕಡೆ ಹೋಗ್ಬೇಡಿ ಅಂತ. ನೀವು ಸ್ವಲ್ಪ ಇದ್ರ ಕಲ್ಪನೆ ಮಾಡಿ. ಇವರು ತಮ್ಮನ್ನ ತಾವು ಶಕ್ತಿಶಾಲಿ ದಳ ಅನ್ಕೊಳ್ಳೋ ಜನಸ್ವರಾಜ್ ಇನ್ನೂ ದಳ ಆಗಿಲ್ಲ. ಜನ್ ಸ್ವರಾಜ್ ದಳ ಆಗೋದು ಅಕ್ಟೋಬರ್ 2ಕ್ಕೆ. ಅಲ್ಲಿರುವ ರೂಲಿಂಗ್ ಪಾರ್ಟಿ JDU ಮತ್ತು ಭಾಜಪಾ ಮತ್ತು RJD ಅಲ್ಲಿ ಪ್ರಿನ್ಸಿಪಲ್ ಆಪೋಸಿಷನ್ ಆಗಿದೆ. ಈ ದಳದ ಜನ ಸಾವಿರಾರು ಜನ ಇರೋಂಥ ದಳ ಬಿಟ್ಟು ಜನಸ್ವರಾಜ್ಗೆ ಸೇರ್ಕೊತಿದ್ದಾರೆ. ಅದಿನ್ನೂ ದಳನೂ ಆಗಿಲ್ಲ, ದಳ ಇನ್ನೂ ಆಗಿಲ್ಲ. ಅದು ಇವತ್ತಿನ ತನಕ ನೀವು ಯಾರು ದೇಶದ ಇತಿಹಾಸದಲ್ಲಿ ನೋಡೇ ಇರಲ್ಲ. ಅಂದ್ರೆ ಬಿಜೆಪಿ ಅಂದ್ರೆ ರಾಜನೈತಿಕ ಕಾರ್ಯಕರ್ತರು ರೂಲಿಂಗ್ ಪಾರ್ಟಿಯಲ್ಲಿರ್ತಾರೆ, ರೂಲಿಂಗ್ ಪಾರ್ಟಿ ಬಿಟ್ರೆ ಆಪೋಸಿಷನ್ ಪಾರ್ಟಿ ಸೇರ್ಕೋತಾರೆ. ಎರಡನ್ನೂ ಬಿಟ್ಟು ಈಗ ನೀವ್ ಯಾವ ಸ್ಥಿತಿನ ವಿವರಿಸ್ತಿದಿರೋ, ಸಾವಿರಾರು ಸಂಖ್ಯೆಯಲ್ಲಿ ಈ ಪಾರ್ಟಿಗಳನ್ನ ಜನ ಬಿಟ್ಟು ನಮ್ಮ ಜನಸ್ವರಾಜ್ಯಕ್ಕೆ ಬರ್ತಿದ್ದಾರೆ. ಅವ್ರು ಬರ್ತಿರೋ ಕಾರಣ ಜನಸ್ವರಾಜ್ ಅವ್ರಿಗೇನೋ ಕೊಡ್ತಾ ಇದೆ ಅಂತಲ್ಲ. ಅವ್ರು ಯಾಕೆ ಬರ್ತಿದ್ದಾರೆ ಅಂದ್ರೆ, ಅವ್ರಿಗಿಂತ ಮುಂಚೆ 1 ಕೋಟಿ ಬಿಹಾರ ಜನತೆ 2 ವರ್ಷದ ಮುಂಚೆನೆ ಈ ಜನಸ್ವರಾಜ್ ಮಾಡ್ತಾ ಇದೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ತಮ್ಮ ಅಧಿಕಾರ ಉಳಿಬೇಕು ಅಂತಂದ್ರೆ ಜನಸ್ವರಾಜ್ಯಕ್ಕೆ ಸೇರ್ಕೋಬೇಕು. JDU ಸರ್ಕಾರದ ಅಲ್ಪಸಂಖ್ಯಾತ ಮಂತ್ರಿ ಇದಾರಲ್ಲ ಜಮಾ ಖಾನ್, ಅವ್ರು ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಈ ತರ ಯಾಕೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಅಧಿಕಾರಕ್ಕೆ ಬರುವಂತ ಆತರ ಇದೆ. ಬಿಡಿ ಹೋಗ್ಲಿ, ಒಪ್ಕೋತಿದಾರಲ್ಲ ಇದೆಲ್ಲ ಮಾಡಿದ್ರೆ ಅಧಿಕಾರಕ್ಕೆ ಬರ್ಬೋದು ಅಂತ. ಅಲ್ಲ ಅನ್ಕೊಳ್ಳೋದ ಅಲ್ಲ, ಇವರಿಗೆ ಸಲಹೆಗಳು ಕೊಡೋದು ಯಾರು? ಅಲ್ಲ 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 ನೋಡಿ, ಇವ್ರ ತಿಳುವಳಿಕೆ ನೋಡಿ ನೀವು. ಇವರು ತಾವೇ ನನ್ನನ್ನು ದೊಡ್ಡ ಮನುಷ್ಯ ಮಾಡ್ತಿದ್ದಾರೆ. ಒಬ್ಬನು ಹೇಳ್ತಿದ್ದಾನೆ ಈ ವ್ಯಕ್ತಿ ದಳ ಸೇರ್ಬೇಡ ಅಂತ, ಇನ್ನೊಬ್ಬನು ಹೇಳ್ತಿದ್ದಾನೆ ನಾನೇನು ಅಲ್ಲ ಅಂತ. ಅಯ್ಯೋ, ಮತ್ ನಾನು ಏನು ಅಲ್ಲ ಅಂದ್ರೆ ಹೆದರ್ಕೊಂತಿದ್ಯಾ ಯಾಕೆ? ಸುಮ್ಮನೆ ಕೂತ್ಕೋ ಆರಾಮಾಗಿ. ನೋಡಿ, ಇವ್ರ ಪರಿಸ್ಥಿತಿ ಏನಂದ್ರೆ ಹಾವು ಮುಗಿಸಿ ಇದ್ದಂಗೆ. ಅವ್ರು ನಮ್ಮ ವಿರುದ್ಧವಾಗಿ ಹೇಳಿದ್ರೆ, ನಮ್ಮ ವಿರುದ್ಧವಾಗಿ ಮಾತಾಡಿದ್ರೆ, ಜನಸ್ವರಾಜ್ಯದ ವಿರುದ್ಧ ಮಾತಾಡಿದ್ರೆ ಜನ ಏನಂತಾರೆ, ಇವನ್ ಮೊನ್ನೆ ಬಂದಿದ್ದಾನೆ, ನೀವು ಎಷ್ಟೋ ವರ್ಷದಿಂದ ಅಧಿಕಾರದಲ್ಲಿದ್ದೀರಿ, ನೀವ್ಯಾಕೆ ಈ ವ್ಯಕ್ತಿ ಬಗ್ಗೆ ತಲೆ ಕೆಡ್ಸ್ಕೊತಿದ್ರ ಅಂತಾರೆ. ಮತ್ತೆ ಒಂದ್ ವೇಳೆ ಅವ್ರು ನಮ್ಮ ವಿರುದ್ಧ ಮಾತಾಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ದಳದಿಂದ ಜನ ಎಲ್ಲ ಹರಿದು ಬರ್ತಾ ಇದಾರೆ ನಮ್ಮ ಪಾರ್ಟಿಗೆ. ಹೀಗಾಗಿ ಅವ್ರಿಗೇನು ಗೊತ್ತಾಗ್ತಿಲ್ಲ ತಾವೇನ್ ಮಾಡ್ಬೇಕು ಅಂತ.
ಸೊ ಹೊಸ ಹೊಸ ವಿಷಯಗಳು ತರ್ತಾ ಇದ್ದಾರೆ. ಕೆಲವೊಂದ್ಸಲ ತಮ್ಮ ತಂಗಿ ಹತ್ರ ಬಯಸ್ತಾರೆ, ತಮ್ಮ ಕಾರ್ಯಕರ್ತರಿಂದ ಬಯಸ್ತಾರೆ. ಏನು ವ್ಯತ್ಯಾಸ ಆಗಲ್ಲ. ಹಾಗಿದ್ರೆ ನೀವು ಬಿಹಾರದ ಮುಖ್ಯಮಂತ್ರಿ ಆಗೋದಕ್ಕೆ ಆತರದಲ್ಲಿದ್ದೀರಾ ಅನ್ನೋ ಮಾತು ಸತ್ಯ? ಇಲ್ಲ, ಖಂಡಿತ ಇಲ್ಲ. ನನಗಿರೋ ಅವಸರ ಏನಂದ್ರೆ ಬಿಹಾರಲ್ಲಿ ಎಂತ ಸರ್ಕಾರ ಆಗ್ಬೇಕು ಅಂದ್ರೆ ಮುಂದಿನ 10 ವರ್ಷದಲ್ಲಿ ಬಿಹಾರನ್ನ ದೇಶದ ಅತಿ ಹಿಂದುಳಿದಂತ ರಾಜ್ಯದ ಸ್ಥಾನದಿಂದ ದೇಶದ ಅತಿ ಬೆಳೆದಂತ ರಾಜ್ಯದ ಪಟ್ಟಿಯಲ್ಲಿ ತರಬೇಕು ಬಿಹಾರ್ನ. ನಾನಿದನ್ನ ಘೋಷಣೆ ಮಾಡಿದ್ದೀನಿ. ನಾನಿದನ್ನ ನೇರವಾಗಿ ಘೋಷಣೆ ಮಾಡಿದ್ದೀನಿ. ಮತ್ ನಾನು ನಿಮ್ಮ ಕ್ಯಾಮ್ರಾ ಮುಂದೆ 2 ಸಲ 3 ಸಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಕಳೆದ 2 ವರ್ಷದಿಂದ 100 ಹಳ್ಳಿಗಳಿಗೆ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಹೇಳಿದ್ದೀನಿ, ನಾನು ಈ ದಳದ ನೇತಾ ಅಲ್ಲ, ಆಗೋದು ಇಲ್ಲ. ಜನ ಅಂತಾರೆ ಈಗ ಹಿಂಗೆ ಹೇಳ್ತಾರೆ, ಮುಂದೆ ಇವರೇ ಆಗ್ತಾರೆ ಅಂತ. ಈಗ ನೀವೇ ನೋಡ್ತಿರಲ್ಲ 2 ಅಕ್ಟೋಬರ್ಗೆ ದಳ ಆಗ್ತಾ ಇದೆ ಇದು. ಆವಾಗ ಒಂದ್ ವೇಳೆ ಪ್ರಶಾಂತ್ ನಾಯಕ ಆದ್ರೆ ನೀವು ನನಗೆ ಇಲ್ಲಿ ಗಲ್ಲಿಗೇರಿಸ್ಬಿಡಿ. ಇಲ್ಲ ಆಗಲ್ಲ. ನಾನು ಅಕ್ಟೋಬರ್ 2ನ ನಂತರ ಕೂಡ ಹಳ್ಳಿಯಲ್ಲಿ ಪ್ರಶಾಂತ್ ಕಾಲ್ನಡಿಗೆಯಲ್ಲೇ ಹೋಗ್ತಿರ್ತಾನೆ. ಯಾಕಂದ್ರೆ ನಾನು ಇದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಜನ ಹೇಳ್ತಾರೆ ನೀವ್ ಏನೇ ಪ್ರಯತ್ನ ಪಟ್ರು ಬಿಹಾರ್ನ ಜನತೆ ಸುಧಾರಿಸಲ್ಲ, ಅದು ಕತ್ಲಿಂದ ಆಚೆ ಬರಲ್ಲ ಅಂತ. ಆದ್ರೆ ನನ್ನ ಸಂಕಲ್ಪ, ನನ್ನ ಪ್ರಯಾಸ ಜನತೆಯ ಜೊತೆಗಿದೆ. ನಾನು 3 ವರ್ಷ ಪಾದಯಾತ್ರೆ ಮಾಡೋದು ಬರಲಿ, 10 ವರ್ಷ ಮಾಡೋದಿರ್ಲಿ, ಎಲ್ಲಿ ತನಕ ಬಿಹಾರ್ನ ಜನತೆಗೆ ಎಲ್ಲದನ್ನು ತಿಳಿಸಿ ಹೇಳಿ ಒಂದ್ ಒಳ್ಳೆ ಸ್ಥಿತಿಗೆ ತರೋದಿಲ್ವೋ ಆ ದಿನದ ತನಕ ಪ್ರಶಾಂತ್ ಕಿಶೋರ್ ಹಿಮ್ಮೆಟ್ಟೋದಿಲ್ಲ. ನೀವಿದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಈ ವಿಷಯದಲ್ಲಿ ನಾನು ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಒಂದ್ ಹೆಜ್ಜೆನೂ ಹಿಂದೆ ಹಾಕೋದಿಲ್ಲ ನಾನು. ಮತ್ತು ನಿಶ್ಚಿತ ರೂಪದಲ್ಲಿ ಬಿಹಾರ್ನ ಜನತೆಗೆ ಇದು ಈಗ ಅರ್ಥ ಆಗ್ತಾ ಇದೆ. ನಾವು ಒಂದ್ ವೇಳೆ 2 ವರ್ಷದಿಂದ ಯಾರಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ರೆ ನಾನು ಯಾರಿಗೆ ಓಟ್ ಹಾಕ್ಬೇಕಂತನೂ ಹೇಳ್ಕೊಡ್ತಿಲ್ಲ. ನಾನು ನನ್ನ ಜನಸ್ವರಾಜ್ಯದ ಪೂರ್ತಿ ಅಭಿಯಾನದಲ್ಲಿ ಒಂದೇ ಮಾತು ಹೇಳಿದ್ದೀನಿ. 1 ನಿಮಿಷ ನಾನು ನಿಮ್ಮ ಸಮಯ ತಗೊಂತೀನಿ. ನೋಡಿ, ನೀವು ಇಷ್ಟು ವರ್ಷ ಯಾರಿಗೆ ಓಟ್ ಹಾಕಿದ್ದೀರೋ, ಯಾವ ವಿಷಯಕ್ಕೆ ನೀವು ಓಟ್ ಹಾಕಿದಿರೋ ಅದಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಏನೋ ಸಿಕ್ಕಿದೆ. ನೀವೊಂದ್ ವೇಳೆ ರಾಮ ಮಂದಿರಕ್ಕೋಸ್ಕರ ಮೋದಿಜಿಗೆ ಓಟ್ ಹಾಕಿದ್ರೆ ರಾಮ ಮಂದಿರ ಸಿಕ್ಕಿದೆ. ನೀವೊಂದ್ ವೇಳೆ 5 ಕೆಜಿ ಅಕ್ಕಿ ಕಾಳಿಗೆ ಮೋದಿಜಿ ಅವ್ರಿಗೆ ಓಟ್ ಹಾಕಿದ್ರೆ ಬಿಹಾರಲ್ಲಿ ಎಷ್ಟೇ ಭ್ರಷ್ಟಾಚಾರ ಇರಲಿ 4 ಕೆಜಿ ಅಕ್ಕಿ ಅಂತೂ ಸಿಗ್ತಾ ಇದೆ ಎಲ್ಲರಿಗೂ. ಒಂದ್ ವೇಳೆ ವಿದ್ಯುತ್ಗೋಸ್ಕರ ನೀವು ನಿತೀಶ್ ಅವ್ರಿಗೆ ಓಟ್ ಹಾಕಿದ್ರೆ ವಿದ್ಯುತ್ ಎಲ್ಲ ಕಡೆ ಬಂದಿದೆ ಬಿಹಾರಲ್ಲಿ. ಒಂದ್ ವೇಳೆ ಹಿಂದುಳಿದ ಜನಾಂಗಕ್ಕೆ ಗೌರವಕ್ಕೋಸ್ಕರ ನೀವು ಲಾಲು ಪ್ರಸಾದ್ ಯಾದವ್ ಅವರಿಗೆ ಓಟ್ ಹಾಕಿದ್ರೆ ಆ ಗೌರವನೂ ಸಿಗ್ತಾ ಇದೆ ಇವತ್ತು. ಆದ್ರೆ ಬಿಹಾರಲ್ಲಿ ಕೇವಲ ಒಂದು ವಿಷಯ ಏನಂದ್ರೆ ಬಿಹಾರ್ನ ಜನತೆ ಇವತ್ತಿನ ತನಕ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ದುಡಿಮೆಗೋಸ್ಕರ ಓಟ್ ಯಾರಿಗೂ ಹಾಕಿಲ್ಲ. ಅದಕ್ಕೆ ನಾನು ಜನಸ್ವರಾಜ್ಯದ ಮುಖಾಂತರ ಕೇವಲ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯಾರು ಓಟ್ ಹಾಕ್ತಿರೋ ಹಾಕಿ, ಆದ್ರೆ ಓಟ್ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೋಸ್ಕರ ಹಾಕಿ, ನಿಮ್ಮ ಮಕ್ಕಳಿಗೋಸ್ಕರ ಹಾಕಿ. ನೇತಾಗಳ ಮಕ್ಕಳಿಗೋಸ್ಕರ ಕೊಡಬೇಡಿ, ಮಂದಿರ್ ಮಸ್ಜಿದ್ಗೋಸ್ಕರ ಕೊಡಬೇಡಿ, ಇನ್ಯಾವುದಕ್ಕೋ ಕೊಡಬೇಡಿ. ನೀವು ನಾನು ಇಲ್ಲಿ ಎಷ್ಟು ಜನ ಕೂತಿದಾರಲ್ಲ, ನಾನು ನಿಮಗೆ ಹೇಳ್ಬೇಕಂತಿದ್ದೀನಿ ಮತ್ತೆ ಸವಾಲ್ ಕೂಡ ಹಾಕ್ತಾ ಇದ್ದೀನಿ. 2 ವರ್ಷದಲ್ಲಿ ಪ್ರಶಾಂತ್ ಕಿಶೋರ್ ಏನಾದ್ರೂ ಜನಸ್ವರಾಜ್ಯ ಓಟ್ ಹಾಕಿ ಅಂತ ಕೇಳಿದ್ರೆ, ಇಲ್ಲ ಪ್ರಶಾಂತ್ನೇ ನಂಬಿ ಅಂತ ಹೇಳಿದ್ರೆ ತೋರಿಸ್ಬಿಡಿ. ನಾನು ಊರಿಗೆ ಹೋಗಿ ಕೇವಲ ಹೇಳ್ತಿರೋದು ಒಂದೇ ವಿಷಯ. 10 ಪ್ರಶಾಂತ್ ಕಿಶೋರ್ ಅವ್ರು ಬಂದ್ರು ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗಲ್ಲ. ಈ ಸುಧಾರಣೆ ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ಓಟ್ ಹಾಕಿದಾಗ. ಇಷ್ಟೇ ಹೇಳಿದ್ದೀನಿ ಸಿಂಪಲ್ ಆಗಿ. ತೇಜಸ್ವಿ ಯಾದವ್, ಲಾಲು ಯಾದವ್ ಅವರು ತಮ್ಮ ಮಗನಿಗೋಸ್ಕರ ಓಟ್ ಕೇಳ್ತಾ ಇದ್ದಾರೆ. ವ್ಯತ್ಯಾಸ ಏನು? ಲಾಲು ಯಾದವ್ ತಮ್ಮ ಮಗನಿಗೋಸ್ಕರ ಓಟ್ ಕೇಳ್ತಾ ಇದ್ದಾರೆ. ನಾನು ಹೇಳಿದ್ದೇನು ಅಂದ್ರೆ ಬಿಹಾರ್ನ ಜನತೆಗೆ ನೀವು ಲಾಲು ಅವರ ಮಗನಿಗಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಓಟ್ ಹಾಕಿ ಅಂತ. ಇವ್ರ ಪೀಡೆ ಅಂತೂ ಹೇಗೋ ಅಂಟ್ಕೊಳ್ಳುತ್ತೆ. ನೋಡಿ, ನಾನೊಂದು ಘೋಷಣೆ ಮಾಡಿದ್ದೆ ಬಿಹಾರಲ್ಲಿ ಬಡವನಲ್ಲಿ ಒಬ್ಬ ಬಡವ ಕೂಡ. ತುಂಬಾ ಬಡತನದಿಂದ ಆ ಮನೆಯಿಂದ ಒಂದು ಹುಡುಗ ರಾಜಕಾರಣದಲ್ಲಿ ಬರಬೇಕು ಅಂದ್ರೆ ಅವನಲ್ಲಿ ಕ್ಷಮತೆ ಇದ್ರೆ, ಹಠ ಇದ್ರೆ, ಕಷ್ಟಪಟ್ಟು ದುಡಿಯೋ ಮನಸ್ಥಿತಿ ಇದ್ರೆ ಮತ್ತು ಸಮಾಜ ಅವನ ಕಡೆಗೆ ನಿಂತಿದ್ರೆ ಜನಸ್ವರಾಜ್ಯ ತನ್ನ ಖರ್ಚಿನಲ್ಲಿ ಅವನಿಗೆ ಎಲೆಕ್ಷನ್ ನಿಲ್ಲೋ ಹಾಗೆ ಮಾಡುತ್ತೆ. ಇದನ್ನ ಇವರು ದೊಡ್ಡ ಗಲಾಟೆನೆ ಮಾಡ್ಬಿಟ್ರು. ಈ ಮನುಷ್ಯ ದುಡ್ಡು ಕೊಟ್ಟು ಎಲೆಕ್ಷನ್ ನಿಲ್ಲಿಸ್ತಾನೆ ಅಂತ. ಇದನ್ನ ಹೇಳ್ತಿರೋರು ಯಾರು ಗೊತ್ತಾ? ನೇತಾಗಳಿಂದ ದುಡ್ಡಿಸ್ಕೊಂಡು ಟಿಕೆಟ್ ಕೊಡೋರು ಇವರೆಲ್ಲ. ಈಗ ನೀವೇ ನೋಡಿ, ನಾನು ಹೇಳ್ತಿರೋದು ಏನು, ಒಬ್ಬ ಬಡವ ದುಡ್ಡಿಲ್ಲ ಅಂತ ಅಂದ್ರೆ ದುಡ್ಡಿನಗೋಸ್ಕರ ಎಲೆಕ್ಷನ್ ನಿಲ್ಲಕ್ ಆಗ್ತಿಲ್ಲ ಅಂದ್ರೆ ಜನಸ್ವರಾಜ್ ಅವರ ಸಹಾಯ ಮಾಡುತ್ತೆ. ಇವ್ರು ನಮ್ಮನ್ನೇ ಬೈತಿದ್ದಾರೆ. ಇವ್ರು ಅದನ್ನೇ ಉಪಯೋಗಿಸೋದಲ್ವಾ? ನೀನ್ ಯಾಕೆ ರಾಜನೀತಿ ಮಾಡಕ್ಕಾಗಲ್ಲ? ನನಗಿಂತ ಹೆಚ್ಚು ಸಾಮರ್ಥ್ಯ ಇದೆ, ನಿನಗೆ ಯಾಕೆ ಮಾಡಕ್ಕಾಗಲ್ಲ? ಯಾಕಂದ್ರೆ ನಿನ್ನ ಹತ್ರ ದುಡ್ಡಿಲ್ಲ, ಯಾಕಂದ್ರೆ ನಿನ್ನ ಹತ್ರ ಜಾತಿ ಇಲ್ಲ, ನಿನ್ನ ಹಿಂದೆ ಯಾರು ಬಾಹುಬಲಿ ಇಲ್ಲ. ಈ 3 ವಿಷಯಗಳಲ್ಲಿ ನಾವು ರಾಜರು. ಆದ್ರೆ ಜನಸ್ವರಾಜ್ಯ ಏನ್ ಹೇಳ್ತಿದೆ ಅಂದ್ರೆ ನೀವು ಜಾತಿಗೆ ಹೆದರ್ಬೇಡಿ, ದುಡ್ಡಿನ ಚಿಂತೆ ಮಾಡಬೇಡಿ, ಎಲೆಕ್ಷನ್ಗೆ ಹೇಗೆ ಸ್ಪರ್ಧೆ ಮಾಡ್ಬೇಕನ್ನೋ ಜ್ಞಾನದ ಬಗ್ಗೆ ವಿಚಾರ ಮಾಡಬೇಡಿ. ಇದನ್ನ ನಿಮ್ಮ ತಮ್ಮ, ನಿಮ್ಮ ಮಗ ಪ್ರಶಾಂತ್ ಕಿಶೋರ್ಗೆ ಬಿಡಿ. ನೀವು ಹೆಜ್ಜೆ ಹಾಕಿ ನಿಮ್ಮನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಅಂತ. ನೋಡಿ, ಬಿಹಾರ್ನಲ್ಲಿ ಜನಗಳು ಮಾತಾಡ್ತಾರೆ, ಬೇಕಿದ್ರೆ ಜನ್ ಸ್ವರಾಜ್ ಗೆಲ್ಲಿ, ಬೇಕಿದ್ರೆ RJD ಗೆಲ್ಲಿ, BJP ಗೆಲ್ಲಿ, JDU ಗೆಲ್ಲಿ, ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಆಗೋದು. ಹೌದು, ಇಲ್ಲಿ ತನಕಂತೂ ಇದೇ ನಡೆದಿದೆ. ಇಲ್ಲಿ ತನಕ ಹೀಗೆ ಯಾಕೆ ನಡೆದಿದೆ ಅಂದ್ರೆ ಇಲ್ಲಿ ಕೂತಿರೋ ಜನರಿಗೆ ಗೊತ್ತಿರಬೇಕು. ಬಿಹಾರಿನ ಜನತೆಗೆ ಏನನ್ಸುತ್ತೆ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವರು ಇಷ್ಟು ದೊಡ್ಡ ನೇತಾ, ಬಿಹಾರಲ್ಲಿ ಇವರೇ ಗೆಲ್ಲೋದು ಇವರೇ ಸೋಲೋದು ಅಂತ. ಲಾಲೂಜಿ ತಮ್ಮ ಸ್ವಂತ ಕೆಪಾಸಿಟಿಯಿಂದ ಬಿಹಾರ್ನ ಜನತೆ ಲಾಲು ಪ್ರಸಾದ್ ಯಾದವ್ ಅವರನ್ನ ಒಂದೇ ಸಲ ಗೆಲ್ಸಿದ್ದು. ಹಿಂದೆ 30 ವರ್ಷದಲ್ಲಿ ಲಾಲು ಯಾದವ್ ಅವರ ಪಾರ್ಟಿ ತಮ್ಮ ಸ್ವಂತ ಸಾಮರ್ಥ್ಯದಿಂದ ಒಂದೇ ಸಲ ಗೆದ್ದಿದೆ 1995ರಲ್ಲಿ. ನಿತೀಶ್ ಕುಮಾರ್ ಅವ್ರನ್ನ ಬಿಹಾರ್ನ ಜನತೆ ಇವತ್ತಿನವರೆಗೂ ಪೂರ್ತಿಯಾಗಿ ಗೆಲ್ಸಿಲ್ಲ. ಇದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಿಹಾರ್ನ ಏನ್ ದುರ್ಗತಿ ಇದೆ ಇವತ್ತು ಅದಕ್ಕೆ ನೇರವಾದ ಕಾರಣ ನಿತೀಶ್ ಮತ್ತು ಲಾಲು ಯಾದವ್ ಅವರು. ಆದ್ರೆ ಇದ್ರ ಅಪರಾಧ ಯಾರಿಗೆ ಸೇರುತ್ತೆ ಅಂದ್ರೆ ಕಾಂಗ್ರೆಸ್ ಮತ್ತು BJP.
ಯಾಕಂದ್ರೆ ಲಾಲು ಅವರು 15 ವರ್ಷ ಬಿಹಾರಲ್ಲಿ ಜಂಗಲ್ ರಾಜ್ ಮಾಡಕ್ ಸಾಧ್ಯ ಆಗಿದ್ ಯಾಕಂದ್ರೆ ಕಾಂಗ್ರೆಸ್ 15-20 ಜನ ಸಂಸದರ ದುರಾಸೆಯಿಂದ ಬಿಹಾರ್ ಮತ್ತು ಬಿಹಾರ್ನ ಜನತೆಯ ಮಕ್ಕಳ ಭವಿಷ್ಯವನ್ನು ಅಡ ಇಟ್ಬಿಟ್ರು. ಅವ್ರಿಗೆ ಗೊತ್ತಾಗಲ್ವಾ ಮನಮೋಹನ್ ಸಿಂಗ್ ಇಷ್ಟು ದೊಡ್ಡ ನೇತಾ ಅಲ್ವಾ, ಅವರಿಗೆ ಬಿಹಾರ್ನ ಪರಿಸ್ಥಿತಿ ಬಗ್ಗೆ ಗೊತ್ತಿಲ್ವಾ? ಆದ್ರೂ ಅವರು ಲಾಲೂಜಿ ಅವರಿಗೆ ಅಷ್ಟು ಸಮರ್ಥನೆ ಮಾಡಿದ್ರು, ಸಪೋರ್ಟ್ ಕೊಟ್ರು, ಅವ್ರನ್ನ ಅಧಿಕಾರದಲ್ಲೇ ಇರೋ ಹಾಗೆ ಮಾಡಿದ್ರು. ಯಾಕೆ ಮಾಡಿದ್ರು? ಯಾಕಂದ್ರೆ ದೇಶದ 15-20 ಸಂಸದರು ಅವ್ರಿಗೆ ಸಿಗ್ತಾನೆ ಇರ್ಬೇಕು ಅಂತ. ಅದೇ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ. ನಿತೀಶ್ ಕುಮಾರ್ ಅವ್ರ ಹತ್ರ ಕೇವಲ 42 ವಿಧಾಯಕರಿದ್ದಾರೆ. ನಿಮ್ಮ ಮಾಹಿತಿಗೆ ಹೇಳ್ತೀನಿ, ವಿಧಾನಸಭೆಯ 243 ವಿಧಾಯಕರಲ್ಲಿ ನಿತೀಶ್ ಕುಮಾರ್ ಅವರ ಕೇವಲ 42 ವಿಧಾಯಕರಿದ್ದಾರೆ. ಆದ್ರೂ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಯಾಕಾಗಿದ್ದಾರೆ? ಯಾಕಂದ್ರೆ ಬಿಜೆಪಿ ಒಂದು ದೊಡ್ಡ ದಳ ಆದ್ರೂ ಅವರು ತಮ್ಮ 80 ವಿಧಾಯಕರೊಂದಿಗೆ ನಿತೀಶ್ ಕುಮಾರ್ ಅವರಿಗೆ ಸಮರ್ಥನೆ ನೀಡಿದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಅವರು ಬೇರೆ ದಳಗಳನ್ನ ಮುರಿದು ಸರ್ಕಾರ ರಚಿಸ್ತಾ ಇದ್ದಾರೆ. ಬಿಹಾರ್ ಒಂದೇ ಎಂತ ರಾಜ್ಯ ಅಂದ್ರೆ ತನ್ನ ವಿಧಾಯಕರನ್ನೇ ಕೊಟ್ಟು ಬೇರೆಯವ್ರನ್ನ ನಾಯಕರನ್ನಾಗಿ ಮಾಡೋದು. ಯಾಕೆ ಮಾಡಿದ್ದಾರೆ? ಇಲ್ಲಿ 12-15 ಎಂಪಿಗಳು ಬರ್ತಾ ಇರ್ಲಿ, ದಿಲ್ಲಿಯಲ್ಲಿ ನಮ್ಮ ಸರ್ಕಾರ ನಡೀತಿರ್ಲಿ, ಸಾಕು, ಬಿಹಾರ್ ಹೆಂಗಿದ್ರು ಸಾಯಲಿ ಬಿಡಿ, ಬಿಹಾರ್ನ ಜನತೆ ಏನಾಗೋದ್ರೆ ನಮ್ಗೇನು ಅಂತ. ಈ ವಿಷಯಕ್ಕೆ ನಾವು ಸವಾಲ್ ಹಾಕ್ತಾ ಇದ್ದೀವಿ. ಯಾವ ಬಿಹಾರನ್ನ ದೇಶದ ಎಷ್ಟೋ ನಾಯಕರು, ನೇತಾಗಳು ಇದು ಸುಧಾರಣೆ ಆಗದೆ ಇರೋ ರಾಜ್ಯ ಅಂತ ತೀರ್ಮಾನ ಮಾಡಿ ಬಿಟ್ಬಿಟ್ಟಿದಾರಲ್ಲ, ಬಿಹಾರ್ ಯಾವಾಗ ಉದ್ಧಾರ ಆಗಲ್ಲ ಬಿಡು ಅನ್ನೋ ರೀತಿ, ಇದು ಯಾವಾಗ್ಲೂ ಹಿಂಗೆ ಇರುತ್ತೆ ಅನ್ನೋಂಗೆ. ಆ ಬಿಹಾರ್ನ ಸುಧಾರಣೆ ಮಾಡೋ ಜವಾಬ್ದಾರಿ ಕೇವಲ ಅಲ್ಲಿಯ ಜನತೆ ಮಾತ್ರ ಕೈಗೆತ್ಕೋಬಹುದು. ಮತ್ತು ಜನಸ್ವರಾಜ ಒಂದು ವ್ಯವಸ್ಥೆ ಆಗಿ ಅಲ್ಲಿನ ಜನತೆಗೆ ಇದಕ್ಕೆ ಸಹಾಯ ಮಾಡ್ತಾ ಇದೆ. ಅಲ್ಲಿಯ ಜನತೆಗೆ ವಿಶ್ವಾಸ ಕೊಡ್ತಾ ಇದೆ, ನೀವ್ ಇದನ್ನ ಮಾಡಬಲ್ರಿ ಅಂತ. ರಜತ್ ಅವರೇ, ನಾನು ಮುಂಚೆ ಏನ್ ಕೆಲಸ ಮಾಡ್ತಿದ್ನೋ ಅದೇ ಕೆಲಸ ಮಾಡ್ತಿದ್ದೀನಿ. ನೀವಿಲ್ಲಿ ತಪ್ಪು ಹೇಳ್ತಾ ಇದ್ದೀರಾ, ನಾನೊಬ್ಬ ನೇತಾ ಆಗ್ಬಿಟ್ಟೆ ಅಂತ. ಮುಂಚೆ ನಾನು ಏನ್ ಮಾಡ್ತಿದ್ದೆ? ಮುಂಚೆ ನಾನು ದಳಕ್ಕೆ, ನಾಯಕರಿಗೆ ಸಂಘಟನೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೆ. ಚುನಾವಣೆ ಹೇಗ್ ಸ್ಪರ್ಧಿಸಬೇಕು, ನಿಮ್ಮ ಭಾಷೆಯಲ್ಲಿ ಡೇಟಾನ ಹೇಗ್ ಬಳಸ್ಕೋಬೇಕು, ಯಾವ ವ್ಯಕ್ತಿನ ಅಭ್ಯರ್ಥಿ ಮಾಡಬೇಕು, ಯಾವ ವಿಷಯನ ಅಜೆಂಡಾ ಮಾಡಬೇಕು, ಕೆಲಸ ನಾನು ಈಗ್ಲೂ ಅದೇ ಮಾಡ್ತಾ ಇದ್ದೀನಿ. ವ್ಯತ್ಯಾಸ ಏನು ಅಂದ್ರೆ ದಳಗಳಿಗೆ ಬೇರೆ ನಾಯಕರಿಗೆ ಹೇಳಿದಿರಾ, ಇದನ್ನ ಬಿಹಾರ್ನ ಹಳ್ಳಿಗೂ ಹೋಗಿ ಅಲ್ಲಿ ಜನರಿಗೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಹೇಗ್ ಒಂದಾಗ್ಬೋದು ಅಂತ, ನೀವು ಯಾವ ವಿಷಯದ ಬಗ್ಗೆ ಚುನಾವಣೆಯಲ್ಲಿ ನಿಲ್ಬೋದು ಅಂತ. ಸೊ ಈಗ ಪ್ರಶಾಂತ್ ಕಿಶೋರ್ ಜನಸ್ವರಾಜದ ರಣನೀತಿಕಾರ. ಜನಸ್ವರಾಜ ದಳ ನಾಳೆ ಅಕ್ಟೋಬರ್ 2ಕ್ಕೆ ಆಗ್ಬಿಡುತ್ತೆ. ಮತ್ತೆ 2ನೇ ತಾರೀಕು ಆದ್ಮೇಲೆ ಆ ದಳದ ರಣನೀತಿಕಾರ ಪ್ರಶಾಂತ್ ಕಿಶೋರ್ ಆಗಿರ್ತಾನೆ. ಮತ್ತೆ ದೇವ್ರು ನನಗೆ ಯಾವ ಶಕ್ತಿ, ಬುದ್ಧಿ, ಸಾಮರ್ಥ್ಯ ನೀಡಿದಾರೋ ಅದೆಲ್ಲ ಸಮರ್ಪಿತವಾಗಿರುತ್ತೆ ಈ ವ್ಯವಸ್ಥೆ ಮಾಡೋದಕ್ಕೆ.